ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಹೊಟ್ಟೆ ಕರಗಿಸಲು ಈ 7 ವ್ಯಾಯಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ವೆಯ್ಟ್ ಲಾಸ್ ಟಿಪ್ಸ್. ಹೊಟ್ಟೆಯ ಭಾಗದಲ್ಲಿ ಜಮೆಯಾಗುವ ಕೊಬ್ಬು ಅನೇಕ ಜನರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ದೇಹದ ಇತರ ಭಾಗಗಳಿಗಿಂತ ಹೊಟ್ಟೆಯ ಕೊಬ್ಬು ಕರಗಿಸುವುದು ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಕೇವಲ ಡಯಟ್ ಮಾಡಿದರೆ ಸಾಕಾಗುವುದಿಲ್ಲ, ಹಾಗೆಯೇ ಕೇವಲ ವ್ಯಾಯಾಮ ಮಾಡಿದರೂ ನಿರೀಕ್ಷಿತ ಫಲಿತಾಂಶ ಸಿಗುವುದಿಲ್ಲ. ಸರಿಯಾದ ಆಹಾರ ಪದ್ಧತಿಯ ಜೊತೆಗೆ ಪರಿಣಾಮಕಾರಿ ವ್ಯಾಯಾಮವನ್ನು ನಿಯಮಿತವಾಗಿ ಮಾಡಿದಾಗ ಮಾತ್ರ ಹೊಟ್ಟೆಯ ಕೊಬ್ಬು ನಿಧಾನವಾಗಿ ಆದರೆ ಸ್ಥಿರವಾಗಿ ಕರಗಲು ಆರಂಭಿಸುತ್ತದೆ. ವಿಶೇಷವಾಗಿ ಹೃದಯ ಬಡಿತವನ್ನು ಹೆಚ್ಚಿಸುವ ಮತ್ತು ಕಿಬ್ಬೊಟ್ಟೆಯ ಸ್ನಾಯುಗಳನ್ನು ತೊಡಗಿಸಿಕೊಳ್ಳುವ ವ್ಯಾಯಾಮಗಳು ಈ ಭಾಗದ ಕೊಬ್ಬು ಕಡಿಮೆ ಮಾಡಲು ಬಹಳ ಸಹಾಯಕಾರಿಯಾಗುತ್ತವೆ. ಹೊಟ್ಟೆಯ ಕೊಬ್ಬು ಕರಗಿಸಲು ವ್ಯಾಯಾಮ ಯಾಕೆ ಅಗತ್ಯ? ಹೊಟ್ಟೆಯ ಕೊಬ್ಬು ಹೆಚ್ಚಾಗುವುದು ಕೇವಲ ದೇಹದ ಆಕಾರಕ್ಕೆ ಮಾತ್ರವಲ್ಲ, ಆರೋಗ್ಯಕ್ಕೂ ಅಪಾಯಕಾರಿಯಾಗಿದೆ. ಈ ಭಾಗದ ಕೊಬ್ಬು ಚಯಾಪಚಯ ಕ್ರಿಯೆಯನ್ನು ನಿಧಾನಗೊಳಿಸಿ ಹೃದಯ ಸಂಬಂಧಿ ಸಮಸ್ಯೆಗಳು ಮತ್ತು ಡಯಾಬಿಟಿಸ್ನಂತಹ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸಬಹುದು. ಆದ್ದರಿಂದ ಮಧ್ಯಮದಿಂದ ಹೆಚ್ಚಿನ ತೀವ್ರತೆಯ ವ್ಯಾಯಾಮಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಇವು ಕ್ಯಾಲೋರಿ ಬರ್ನ್ ಮಾಡುವುದರ ಜೊತೆಗೆ ದೇಹದ ಮೆಟಬಾಲಿಸಮ್ ಅನ್ನು ಚುರುಕುಗೊಳಿಸುತ್ತವೆ. ಬರ್ಪೀಸ್ ಸಂಪೂರ್ಣ ದೇಹಕ್ಕೆ ಪರಿಣಾಮಕಾರಿ ವ್ಯಾಯಾಮ. ಬರ್ಪೀಸ್ ಒಂದು ತೀವ್ರಗತಿಯ ಫುಲ್ ಬಾಡಿ ವ್ಯಾಯಾಮವಾಗಿದೆ. ಇದು ಬೆನ್ನು, ಎದೆ, ತೋಳು, ಕಾಲು ಮತ್ತು ಗ್ಲಟ್ಸ್ ಸೇರಿದಂತೆ ದೇಹದ ಬಹುತೇಕ ಎಲ್ಲ ಸ್ನಾಯುಗಳನ್ನು ತೊಡಗಿಸಿಕೊಳ್ಳುತ್ತದೆ. ಈ ವ್ಯಾಯಾಮ ಮಾಡುವಾಗ ಹೃದಯ ಬಡಿತ ವೇಗವಾಗಿ ಹೆಚ್ಚಾಗುತ್ತದೆ, ಇದರಿಂದ ಕ್ಯಾಲೋರಿ ಬರ್ನಿಂಗ್ ಹೆಚ್ಚು ಆಗುತ್ತದೆ. ನಿಯಮಿತವಾಗಿ ಬರ್ಪೀಸ್ ಮಾಡುವುದರಿಂದ ಹೊಟ್ಟೆಯ ಕೊಬ್ಬು ಬೇಗ ಕರಗಲು ಸಹಾಯವಾಗುತ್ತದೆ. ಬೈಸಿಕಲ್ ಕ್ರಂಚಸ್ ಕಿಬ್ಬೊಟ್ಟೆಯ ಸ್ನಾಯುಗಳಿಗೆ ಸೂಕ್ತ. ಬೈಸಿಕಲ್ ಕ್ರಂಚಸ್ ಹೊಟ್ಟೆಯ ಮೇಲ್ಭಾಗ ಮತ್ತು ಕೆಳಭಾಗದ ಸ್ನಾಯುಗಳನ್ನು ಒಂದೇ ಸಮಯದಲ್ಲಿ ಕೆಲಸ ಮಾಡಿಸುತ್ತದೆ. ಬೆನ್ನಿನ ಮೇಲೆ ಮಲಗಿ ಕಾಲುಗಳನ್ನು ಮೇಲಕ್ಕೆತ್ತಿ ಪರ್ಯಾಯವಾಗಿ ಮೊಣಕೈ ಮತ್ತು ಮೊಣಕಾಲುಗಳನ್ನು ಸ್ಪರ್ಶಿಸುವ ಈ ವ್ಯಾಯಾಮ ಕೊಬ್ಬನ್ನು ಕರಗಿಸುವುದರ ಜೊತೆಗೆ ಕೋರ್ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಯಮಿತವಾಗಿ ಮಾಡಿದರೆ ಹೊಟ್ಟೆಯ ಆಕಾರದಲ್ಲಿ ಸ್ಪಷ್ಟ ಬದಲಾವಣೆ ಕಾಣಬಹುದು. ಕ್ರಾಸ್ ಬಾಡಿ ಮೌಂಟನ್ ಕ್ಲೈಂಬರ್ಸ್. ಈ ವ್ಯಾಯಾಮವು ಹೃದಯ ಬಡಿತವನ್ನು ಹೆಚ್ಚಿಸುವುದರ ಜೊತೆಗೆ ಕಿಬ್ಬೊಟ್ಟೆಯ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಪ್ಲಾಂಕ್ ಸ್ಥಿತಿಯಲ್ಲಿ ನಿಂತು ಮೊಣಕಾಲುಗಳನ್ನು ಎದುರು ಭಾಗದ ಕಡೆಗೆ ತರಿಸುವಾಗ ದೇಹದ ಸಮತೋಲನ ಮತ್ತು ಶಕ್ತಿ ಎರಡೂ ಹೆಚ್ಚಾಗುತ್ತವೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಕ್ಯಾಲೋರಿ ಬರ್ನ್ ಮಾಡಲು ಇದು ಅತ್ಯುತ್ತಮ ವ್ಯಾಯಾಮವಾಗಿದೆ. ಪ್ಲಾಂಕ್ ಕೋರ್ ಬಲಪಡಿಸುವ ಸರಳ ಆದರೆ ಶಕ್ತಿಶಾಲಿ ವ್ಯಾಯಾಮ. ಪ್ಲಾಂಕ್ ನೋಡಲು ಸರಳವಾಗಿದ್ದರೂ ಪರಿಣಾಮದಲ್ಲಿ ಬಹಳ ಶಕ್ತಿಶಾಲಿ. ತಲೆಯಿಂದ ಹಿಮ್ಮಡಿಯವರೆಗೆ ದೇಹವನ್ನು ನೇರವಾಗಿ ಇಟ್ಟುಕೊಂಡು ಮಾಡುವ ಈ ವ್ಯಾಯಾಮ ಹೊಟ್ಟೆಯ ಒಳಗಿನ ಆಳವಾದ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಪ್ಲಾಂಕ್ ಅನ್ನು ಹೆಚ್ಚು ಸಮಯ ಹಿಡಿದಿಟ್ಟುಕೊಳ್ಳುವ ಅಭ್ಯಾಸ ಮಾಡಿದರೆ ಹೊಟ್ಟೆಯ ಕೊಬ್ಬು ಕಡಿಮೆಯಾಗುವುದರ ಜೊತೆಗೆ ದೇಹದ ಸ್ಥಿರತೆ ಹೆಚ್ಚಾಗುತ್ತದೆ. ರಿವರ್ಸ್ ಕ್ರಂಚಸ್. ರಿವರ್ಸ್ ಕ್ರಂಚಸ್ ಹೊಟ್ಟೆಯ ಕೆಳಭಾಗದ ಕೊಬ್ಬನ್ನು ಗುರಿಯಾಗಿಸಿಕೊಂಡು ಕೆಲಸ ಮಾಡುತ್ತದೆ. ಕಾಲುಗಳನ್ನು ಮೇಲಕ್ಕೆತ್ತಿ ಸೊಂಟವನ್ನು ಸ್ವಲ್ಪ ಮೇಲಕ್ಕೆತ್ತುವ ಈ ಚಲನೆ ಕೆಳ ಹೊಟ್ಟೆಯ ಸ್ನಾಯುಗಳನ್ನು ಹೆಚ್ಚು ತೊಡಗಿಸಿಕೊಳ್ಳುತ್ತದೆ. ಈ ಭಾಗದ ಕೊಬ್ಬು ಕರಗಿಸಲು ಇದು ಅತ್ಯಂತ ಉಪಯುಕ್ತ ವ್ಯಾಯಾಮವಾಗಿದೆ. ಗ್ರೌಂಡ್ ಸಿಟ್ ಅಪ್ಸ್. ಸಿಟ್ ಅಪ್ಸ್ ಒಂದು ಪಾರಂಪರಿಕ ವ್ಯಾಯಾಮವಾದರೂ ಹೊಟ್ಟೆಯ ಸ್ನಾಯುಗಳನ್ನು ಬಲಪಡಿಸಲು ಇಂದಿಗೂ ಪರಿಣಾಮಕಾರಿಯಾಗಿದೆ. ಸರಿಯಾದ ರೀತಿಯಲ್ಲಿ ಮತ್ತು ನಿಯಮಿತವಾಗಿ ಮಾಡಿದರೆ ಇದು ಕೋರ್ ಶಕ್ತಿಯನ್ನು ಹೆಚ್ಚಿಸಿ ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜಂಪ್ ಸ್ಕ್ವಾಟ್ಸ್. ಜಂಪ್ ಸ್ಕ್ವಾಟ್ಸ್ ತೀವ್ರತೆಯ ವ್ಯಾಯಾಮವಾಗಿದ್ದು ಕಾಲುಗಳ ಜೊತೆಗೆ ಹೊಟ್ಟೆಯ ಸ್ನಾಯುಗಳನ್ನು ಸಹ ತೊಡಗಿಸಿಕೊಳ್ಳುತ್ತದೆ. ಸ್ಕ್ವಾಟ್ ಸ್ಥಿತಿಯಿಂದ ಜಿಗಿಯುವ ಚಲನೆ ಹೃದಯ ಬಡಿತವನ್ನು ವೇಗಗೊಳಿಸಿ ಹೆಚ್ಚಿನ ಕ್ಯಾಲೋರಿ ಬರ್ನ್ ಮಾಡುತ್ತದೆ.
ಇದರಿಂದ ಒಟ್ಟಾರೆ ದೇಹದ ಕೊಬ್ಬು ಕಡಿಮೆಯಾಗುತ್ತದೆ. ಎಷ್ಟು ಬಾರಿ ಈ ವ್ಯಾಯಾಮಗಳನ್ನು ಮಾಡಬೇಕು? ಈ ಎಲ್ಲ ವ್ಯಾಯಾಮಗಳನ್ನು ವಾರಕ್ಕೆ 3ರಿಂದ 5 ಬಾರಿ ಮಾಡುವುದರಿಂದ ಉತ್ತಮ ಫಲಿತಾಂಶ ಕಾಣಬಹುದು. ಜೊತೆಗೆ ಹಣ್ಣು, ತರಕಾರಿಗಳು ಮತ್ತು ಪ್ರೋಟೀನ್ ಸಮೃದ್ಧ ಆಹಾರಗಳನ್ನು ಒಳಗೊಂಡ ಸಮತೋಲಿತ ಡಯಟ್ ಪಾಲಿಸುವುದು ಅಗತ್ಯ. ವ್ಯಾಯಾಮ ಮತ್ತು ಆಹಾರ ಎರಡೂ ಸೇರಿ ಕೆಲಸ ಮಾಡಿದಾಗ ಮಾತ್ರ ಹೊಟ್ಟೆಯ ಕೊಬ್ಬು ಪರಿಣಾಮಕಾರಿಯಾಗಿ ಕರಗುತ್ತದೆ. ಈ ಆರೋಗ್ಯ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.